ಇವತ್ತು ಬೀಗ್ರೂಟ ಇರೋದ್ರಿಂದ ಇವತ್ತು ನಾನ್ ವೆಜ್, ಇಡ್ಲಿ, ಬೋಟಿ ಫ್ರೈ, ಮುದ್ದೆ, ಮಟನ್ ಸಾಂಬಾರ್, ಹಾಗೆ ಪೋರ್ಕ್. ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅನ್ಸುತ್ತಲ್ಲ. ನನಗೆ ಎಡಿಟ್ ಮಾಡುವಾಗ ಬಾಯಲ್ಲಿ ನೀರು ಬರ್ತಾಯಿತ್ತು. ಪಪ್ಪನು ಫ್ರೀಯಾಗಿ ಕೂತಿದ್ರಲ್ವಾ, ಹಾಗಾಗಿ ಸುಮ್ಮನೆ ಹೊಡಿತಿರೋದು ಮಕ್ಕಳಿಗೆ. ಸುಮ್ಮನೆ ಯಾಕೆ ಅವಳು ಹೊಡೆಸ್ಕೊತಾಳೆ ಇವಾಗ. ಆ ಕೈನ ಮಕ್ಳು ಪೆದ್ದುಗಳು ಅಂದರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಇವತ್ತು ಹೊರಡ್ತಾ ಇದ್ವಿ ಬೀಗ್ರೂಟ. ಇವತ್ತು ಮೊನ್ನೆನೇ ಮದುವೆ ಆಯಿತು, ನಿನ್ನೆ ಗ್ಯಾಪ್ ಇತ್ತು, ಇವತ್ತು ಬೀಗ್ರೂಟ ಇದೆ. ಹಾಗಾಗಿ ಇವತ್ತು ಸ್ಯಾರಿ ಹಾಕೊಳ್ಳೋಣ ಅಂತ ಇದ್ದಿದ್ದು, ನನ್ನ ಮಗಳಿಗೆ ಬರ್ಡೇ ಡ್ರೆಸ್ ಹಾಕೋಣ ಅಂತ ಇದ್ದಿದ್ದು. ಮತ್ತು ಮದುವೆಲಿ ನೋಡಿದ್ವಲ್ಲ, ನನ್ನ ಮಗಳು ಒಬ್ಬರಿ ಅದು ಇಟ್ಕೊಂಡು ಓಡಾಡೋದೇ ಆಯಿತು, ಒಬ್ಬರಿ ಅವಳು ಪಾಪ ಆಟಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಅವಳಿಗೆ ಯಾವುದೋ ಬೇರೆ ಸಿಂಪಲ್ ಆಗಿರೋ ಡ್ರೆಸ್ ಹಾಕಿದ್ವಿ. ನಮ್ಮ ಚುಪ್ಪಿ ಈ ಥರ ರೆಡಿ ಆಗಿದ್ದಾರೆ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಸ್ಯಾರಿ ಕಳಿಸಿದ್ರಲ್ಲ ನನಗೆ, ಅದರಲ್ಲಿ ಸ್ಕರ್ಟ್ ಹೊಲಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಸ್ಕರ್ಟ್ ಇದು. ಇದಕ್ಕೆ ಮ್ಯಾಚಿಂಗ್ ಇಲ್ಲ. ನಾನು ಲಾಸ್ಟ್ ಟೈಮ್ ಇದು ಶಾಪ್ ಮಾಡಿದೆ. ಏನು ಪರ್ಫೆಕ್ಟ್ ಮ್ಯಾಚ್ ಇದೆ ಗೊತ್ತಾ ಇದು ಚೆನ್ನಾಗಿದೆ. ಈ ಥರದ್ದು ಇನ್ನೊಂದು ಎರಡು ತೊಗೊಬೇಕು. ಹಾಗೆ ಅದಕ್ಕೆ ಎಲ್ಲ ಇವತ್ತು ಸಿಲ್ವರ್ ಹಾಕಿದ್ದೀನಿ. ಹಾಗೆ ಇದೊಂದು ಬ್ಲೂ ಇತ್ತು. ಹಾಗೆ ಓಲೆ ನೋಡಿ, ನಾನು ಇದು ಆ್ಯಕ್ಚುಲಿ ಇದು ಶಾಪಿಂಗ್ ಮಾಡಿದಾಗ ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಹಾಂ, ಇದು ಹಾಕೊಂಡ. ಹಾಂ, ಇದು ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇದು ಹಾಕೊಂಡಾಗ ಇದು ಹೆವಿ ಅನ್ನಿಸ್ತು, ಬಟ್ ಈ ಡ್ರೆಸ್ಸಿಗೆ ಇದು ಬೇಕಾಯಿತು, ಹಾಗಾಗಿ ಇದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ, ನನಗೆ ಇದು ತುಂಬಾ ಇಷ್ಟ ಆಯ್ತು. ನಂಗೆ ಲಾಂಗ್ ಇರಬೇಕು, ಎದ್ದು ಕಾಣಿಸ್ಬೇಕು, ಸಿಂಪಲ್ ಅನ್ನಿಸ್ಬೇಕು, ಹಾಗೆ ಹಾಕೊಂಡಿದ್ದೀನಿ. ನಾವು ಸಿಂಪಲಾಗಿ ರೆಡಿ ಆಗಿದ್ದೀವಿ. ಇವಾಗ ಎಲ್ಲ ರೆಡಿಯಾಗಿ ಫೋಟೋ ತೆಕ್ಕೊಳ್ಳೋ ಟೈಮು, ಹಾಗಾಗಿ ಫೋಟೋ ತಕ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ನಾವುಗಳು ಗೊತ್ತಿಲ್ಲದಾಗ ಎಲ್ಲ ಬ್ಲೂ ಕಲರ್ ಹಾಕ್ಕೊಂಡಿದ್ವಿ. ನಾನು ಬ್ಲೂ ಕಲರು, ಅಕ್ಕ ಬ್ಲೂ ಕಲರು, ನಮ್ಮ ಚುಪ್ಪಿನೂ ಅದೇ ಕಲರು, ಬ್ಲೂ ಮತ್ತು ಪರ್ಪಲ್ಲು. ನಮ್ಮ ಅಮ್ಮನೂ ಸ್ವಲ್ಪ ಬ್ಲೂನೇ ಹಾಕ್ಕೊಂಡಿದ್ದಾರೆ. ಈಗ ನಾನು ಎಡಿಟ್ ಮಾಡುವಾಗ ಗೊತ್ತಾಯಿತು. ಹಾಗೆ ಇನ್ನು ನಮ್ಮ ಗೌರಕ್ಕ ಅವರೆಲ್ಲ ಇದ್ರಲ್ಲ, ಅವರೆಲ್ಲ ರೆಡಿಯಾಗಿ ಮುಂಚೆನೇ ಹೋದರು, ಒಂದು 1/4 ಗಂಟೆ ಮುಂಚೆ. ನಾವು ಸ್ವಲ್ಪ ಎಲ್ಲ ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾವು ರೆಡಿಯಾಗಿ ಇವಾಗ ಹೊರಡ್ತಾ ಇದ್ವಿ. ನಮ್ಮ ಅತ್ತೆಯವರೆಲ್ಲ ನಿನ್ನೆ ರಾತ್ರಿನೇ ಹೋದರು. ಎಲ್ಲ ರೆಡಿ ಆಯಿತು, ನಾವಿನ್ನು ಹೊರಡ್ತಾ ಇದ್ವಿ. ರೆಡಿ. ಹಾಂ, ಹೀಗೆಲ್ಲ ಹೊರಡ್ತಾ ಇದ್ದೀವಿ. ಇನ್ನೇನು ಇಲ್ಲಿಂದನೇ 10 ನಿಮಿಷ ಅಷ್ಟೇ, 5 ನಿಮಿಷ. ಇವತ್ತು ನಮ್ಮ ಮನೆಯವರು ಇಲ್ಲ, ನಮ್ಮ ಮನೆಯವರು ಇನ್ನು ಕಷ್ಟದಲ್ಲಿ ಮೊನ್ನೆ ಬಂದಿದ್ರಷ್ಟೇ. ಮೂವಿ ಇದ್ರೂ ಕೂಡ ಪಾಪ ಬಂದಿದ್ರು. ಇವತ್ತು ಬೀಗ್ರೂಟಕ್ಕೆ ಅವ್ರು ಇರಲೇ ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ ಇವತ್ತು. ನಾವು ಇನ್ನೇನು ಮಳೆ ಬಂತು ನೋಡಿ. ಇಲ್ಲೇನೆ ಇಲ್ಲ ಶಾಮಿಯಾನ ಎಲ್ಲ ರೆಡಿಯಾಗಿದೆ, ಎಲ್ಲರೂ ಬಂದಿದ್ದಾರೆ. ರಿಸೆಪ್ಷನಿಗೆ ನಿಲ್ಲಿಸಿದ್ದಾರೆ ಅನ್ಸುತ್ತೆ. ಇದು ನಮ್ಮ ದೊಡ್ಡಪ್ಪನ ಮನೆ. ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ? ಈ ಕಡೆ ತಿರುಗು ರಾಜಕುಮಾರಿ, ಹೇಗೆ ಕಾಣಿಸ್ತಿದೆ ನನ್ನ ಮಗಳು? ಇದ್ರ ಮೇಲೆ ಒಂದು ಕೋಟ್ ಇದೆ ನನ್ನ ಮಗಳು, ಅದು ಬೇಡ ಅಂತ ನಮ್ಮ ಪಪ್ಪ ಬೇಡ ಅಂತ ಶೆಕೆ ಇತ್ತು, ಹಾಗಾಗಿ ಹೋಗ್ತಿದ್ದ ಹಾಗೆ ನೋಡಿ ನಮ್ಮ ಅತ್ತೆ ಹೇಗೆ ರೆಡಿಯಾಗಿ ಹೂವು, ಅರಿಶಿನ, ಕುಂಕುಮ ಎಲ್ಲ ಕೊಡೋಕೆ ನಿಂತ್ಕೊಂಡಿದ್ದಾರೆ. ಎಷ್ಟು ಚೆಂದ ಕಾಣಿಸ್ತಿದ್ದಾರೆ ಅಲ್ವಾ? ಆ ಸ್ಯಾರಿ ಕೂಡ ಅವತ್ತು ಅಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು, ಆ ರೆಡ್ ಮತ್ತು ಬ್ಲ್ಯಾಕ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾವು ಅತ್ತೆ ಕೇಳ್ತಿದ್ದಾರೆ, ಹೇಗೆ ಕಾಣಿಸ್ತಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತ. ನೋಡಿ ಎಷ್ಟು ಲಕ್ಷಣವಾಗಿದ್ದಾರೆ ಅಂತ. ನಮ್ಮ ಪಪ್ಪ ಹೇಳ್ತಾ ಇರ್ತಾರೆ, ನೋಡು ನಮ್ಮ ಅಕ್ಕ ಪಾರ್ಲರೇ ನೋಡಿಲ್ಲ ಅನಿಸುತ್ತೆ, ಆದರೆ ಎಷ್ಟು ಲಕ್ಷಣವಾಗಿದೆ, ಅದ್ರ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪಳ ಅಂತ ಹೊಳಿತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ನಮ್ಮ ಡ್ಯಾಡಿ. ನೀವು ಅದು ಇದು ಹಚ್ಕೊಂಡು ಏನೇನೋ ಮಾಡಿಕೊಂಡು ಈ ಚಂದ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲರೂ ಮಾತಾಡ್ತಾ ಇದ್ದು. ಇಲ್ಲಿ ನೋಡಿ ಮಕ್ಕಳೆಲ್ಲ ಬಿದ್ದು ಒದ್ದಾಡ್ತಾ ಇದ್ದಾರೆ. ಅಕ್ಕ ನಾನು ಜೊತೆಲಿದ್ರೆ ಬರೀ ಫೋಟೋ ತೆಗೆಸ್ಕೊಳ್ಳೋದೇ ಆಗುತ್ತೆ. ಪಪ್ಪ ಆಚೆ ಈಚೆ ನಿಂತಿದ್ರೆ ಬೈತಾ ಇರ್ತಾರೆ, ಫೋನ್ ತೆಗೆದು ಬಿಸಾಕ್ತೀನಿ ಅಂತ. ಆ್ಯಕ್ಚುಲಿ ನಮ್ಮ ಅಕ್ಕನ ಫೋಟೋ ಅಂದರೆ ತುಂಬ ಇಷ್ಟ, ತೆಕ್ಕೊಳ್ಳೋದು ತುಂಬ. ನನಗೆ ಫೋಟೋ ತೆಕ್ಕೊಳ್ಳೋಕೆ ಅಷ್ಟು ಇಷ್ಟ ಇಲ್ಲ. ಹಾಗೆ ನಮ್ಮ ಅಪ್ಪ ಅವರೆಲ್ಲ ಬಂದಿದ್ದರು. ಹಾಗೆ ನಾವೆಲ್ಲ ಒಟ್ಟಿಗೆ ಫೋಟೋ ತೆಗೆದುಕೊಂಡು ನಮ್ಮ ಚಿಕ್ಕವನ್ನ ನೋಡಿ, ತುಂಬ ಜನ ಕೇಳ್ತಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ಚಿಕ್ಕವನ್ನ ತುಂಬ ವೀಡಿಯೋ ಮಾಡಿ ಅವಳದೇ ಫೋಟೋಸು ವೀಡಿಯೋಸು ಜಾಸ್ತಿ ಹಾಕಿ ಅಂತ. ಬಂತು ನೋಡಿ ನಮ್ಮ ಚಿಕ್ಕವ ಹೇಗೆ ಕಾಣಿಸ್ತಾ ಇದೆ. ಹಾಗೆ ನಮ್ಮ ಅಣ್ಣ ಅಪ್ಪ ಅವರೆಲ್ಲ ಬಂದಿದ್ರಲ್ಲ, ಗೊತ್ತಿದ್ದು ನಮ್ಮ ಅಣ್ಣ ಅವನೇ ಮಾಡಿಸಿದ್ದು ಫೋಟೋ ತೆಕ್ಕು ಅಂತ ಹೇಳಿ ಜಗಳ ಮಾಡಿ ತೆಗೆಸ್ಕೊಂಡಿದ್ದು ಫೋಟೋ ಅದು. ಇವರು ನಮ್ಮ ಭುವನವರ ಅಜ್ಜಿ, ಭುವನವರ ಅಮ್ಮ, ಹಾಗೆ ನಮ್ಮ ಕಲ್ಪನತೆ. ಹಾಸನದಲ್ಲಿ ಡಾಂಗೆ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿ ಮೆಡಿಕಲ್ ಶಾಪ್ ಇದೆಯಲ್ಲ, ಡಾಂಗೆ ಮೆಡಿಕಲ್ ಶಾಪು, ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ನಮ್ಮ ಫೋನಲ್ಲಿ ಎಷ್ಟು ಫೋಟೋ ತೆಕ್ಕೊಂಡ್ರು ಕ್ಯಾಮ್ರಾದವ್ರು ತೆಗಿಲೇಬೇಕು, ಅವಾಗಲೇ ಒಂದು ಸಮಾಧಾನ ಅಲ್ವಾ ಫಂಕ್ಷನಲ್ಲಿ. ಹಾಗಾಗಿ ಎಲ್ಲ ಒಟ್ಟಿಗೆ ಒಂದು ಫೋಟೋ ತೆಗೆಸ್ಕೊಂಡು. ಹಾಗೆ ಇವರು ನಮ್ಮ ಲೀಲಾವತಿ ಅತ್ತೆ ಅಂತ, ನಮ್ಮ ಅಜ್ಜಿ ಕಡೆಯವರು. ಇವ್ರನ್ನ ಸಣ್ಣ ಲೀಲಿ ಅಂತ ಕರೆಯೋರು ಮುಂಚೆಯಿಂದನೂ. ನಮ್ಮ ಅಜ್ಜಿ ಜೊತೆ, ಅತ್ತೆಯವ್ರ ಜೊತೆ, ನಮ್ಮ ಶಿವಪ್ಪ ಅವ್ರ ಜೊತೆ ಎಲ್ಲ ಚಿಕ್ಕದ್ರಲ್ಲಿ, ಇವರು ಕೂಡ ಚಿಕ್ಕವರು, ಆದರೆ ಅವ್ರ ಜೊತೆಗೆ ಒಟ್ಟಿಗೆ ಇದ್ದು ಬೆಳೆದ ಅಂಥದ್ದು. ನಮ್ಮ ಪಪ್ಪ ನಮ್ಮ ಶಿವಪ್ಪ ಹೇಳ್ತಾ ಇರ್ತಾರಲ್ವ. ಇವಾಗ ಊಟದ ಸಮಯ, ಇವತ್ತು ಬೀಗ್ರೂಟ ಇರೋದ್ರಿಂದ ಇವತ್ತು ನಾನ್ ವೆಜ್. ತುಂಬ ಜನ ಕೇಳ್ತಾ ಇದ್ರಿ, ನೀವು ಆಷಾಢ ಟೈಮಲ್ಲಿ ನೀವು ಮದುವೆ ಮಾಡ್ತೀರಾ ಅಂತ. ಆಷಾಢಕ್ಕಿಂತ ಮುಂಚೆ ಆಗಿರೋ ಮದುವೆನ ನಾನು ಇವಾಗ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ ಊಟದ ಹಾಲು ಎಷ್ಟು ದೊಡ್ಡದಿದೆ ಅಂತ. ಒಂದೇ ಸರಿ ತುಂಬ ಜನ ಊಟ ಕೂತ್ಕೊಬೋದು, ಅಷ್ಟು ದೊಡ್ಡ ಕಣ ಇದೆ. ಫುಲ್ ಶಾಮಿಯಾನ ಹಾಕ್ಸಿದ್ರು,
ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮದು ದೊಡ್ಡ ಮನೆ ಫ್ಯಾಮಿಲಿ ಅಂತ ನಮ್ಮದು ಫ್ಯಾಮಿಲಿ ನೇಮ್ ಇರೋದು. ಹಾಗಾಗಿ ನಮ್ಮ ಅಜ್ಜ ದೊಡ್ಡ ಮನೆ ಫ್ಯಾಮಿಲಿ ಅಂತ ತಕ್ಕನಾಗಿ ಒಂದು ದೊಡ್ಡ ಮನೆ ಕಟ್ಟಬೇಕು ಅಂತ ಹೇಳಿ ಆಗಿನ ಕಾಲದಲ್ಲೇ ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ. ಇದು ತುಂಬ ದೊಡ್ಡ ಮನೆನೇ. ಅದನ್ನ ಅಷ್ಟೇ ನೀಟಾಗಿ ನಮ್ಮ ಅಂಕಲ್ ಕೂಡ ಮೇಂಟೈನ್ ಮಾಡ್ಕೊಬಿಟ್ಟು ಬಂದಿದ್ದಾರೆ. ಇವಾಗ ಬೀಗ್ರು ಊಟದ ಬಾಡೂಟ ಮಾಡೋಣ ಬನ್ನಿ. ಇಡ್ಲಿ, ಬೋಟಿ ಫ್ರೈ ತುಂಬ ಚೆನ್ನಾಗಿತ್ತು ಇಡ್ಲಿಗೆ ಅದಕ್ಕೂ. ಹಾಗೆ ಮಟನ್ ಸಾಂಬಾರ್, ಪೋರ್ಕ್ ಅಂತೂ ತುಂಬ ಚೆನ್ನಾಗಿತ್ತು. ಮುದ್ದೆ, ಮಟನ್ ಸಾಂಬಾರ್ ಚಂದ. ನಾನ್ ವೆಜ್ ಜೊತೆ ಮುದ್ದೆ ಇದ್ರೇ ಚಂದ. ಹಾಗೆ ಬಿರಿಯಾನಿ, ಮೊಸರು ಗೊಜ್ಜು, ಪ್ರತಿಯೊಂದು ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ತಿಂದಿದ್ದಾಯ್ತು, ಇಲ್ಲಿ ನರಗಿಸ್ಬೇಕಲ್ಲ ಹಾಗಾಗಿ ರೀಲ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು ವೀಡಿಯೋಸ್ ಎಲ್ಲ ನನ್ನ ಮಗಳು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಮನನಿ ಎಸ್ ಗೌಡ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ. ಅದ್ರಲ್ಲಿ ನನ್ನ ಮಕ್ಕಳದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಊಟ ಎಲ್ಲ ಆಯ್ತಲ್ಲ, ನಾವು ಕೂತ್ಕೊಂಡು ಮಾತಾಡ್ತಾ ಕೂತಿದ್ದೀವಿ. ನಮ್ಮ ಚುಪ್ಪಿಗೆ ಒಂದು ಬಾಟ್ಲು ನೀರು ತಗೋಬಾರ ಅಂದ್ರೆ ಅರ್ಧ ಗಂಟೆ ಆದರೂ ನೆನಪಿಲ್ಲ, ಅವನು ಗಮನನೇ ಇಲ್ಲ. ನಮ್ಮ ಚಿಕ್ಕವ ಒಂದು ಮಾತು ಹೇಳೋದಿಗೆ ಹಿಂಗೆ ಹೋಗಿ ಹಿಂಗೆ ಬಂದೇ ಬಿಡ್ತು. ಹಾಂ ಈಗ ಎಲ್ಲ ಬೀಗ್ರೂಟ ಮುಗಿಸ್ಕೊಂಡು ಎಲ್ಲ ಈಗ ಜಸ್ಟ್ ಮನೆಗೆ ಬಂದೆ. ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು. ನಮ್ಮ ಜೊತೆ ಬಂದಿದ್ರೆ ಆಗೋದು. ಈಗ ನಡ್ಕೋ ಬಂದಿದ್ದಾರೆ ಅಲ್ಲಿಂದ. ಇದು ಬೇಕಿತ್ತ ಅವ್ರು ಅಲ್ಲಿಗೆ ಹೋಗೋಣ ನಡಿ. ಸುಮ್ಮನೆ ಬಂದು ಕಿರಿಸ್ತಾಳೆ. ಇದು ಬೇಕಿತ್ತ ನಮ್ಮ ಜೊತೆ ಬಂದಿದ್ರೆ ಏನಾಗೋದು. ನೀವು ನಡ್ಕೊ ಬರೋಕೆ ಉಳ್ಕತ್ತೀನಿ ಅಂದರೆ ಮೇಡಮ್ ನೀವು. ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಅಷ್ಟು ಸೆಕೆ ಇತ್ತು. ಯಾವಾಗ ಬಂದು ಡ್ರೆಸ್ ಚೇಂಜ್ ಮಾಡಿ ಬಿದ್ದು ಒದ್ದಾಡ್ತೀವೋ ನೆಲದಲ್ಲಿ ಅನಿಸ್ಬಿಟ್ಟಿತ್ತು. ಹಾಗಾಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿ ಬಾವಿ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅವ್ರೇನೋ ಕಷ್ಟ ಸುಖ ಮಾತಾಡ್ಕೊಳ್ತಾ ಇದ್ದಾರೆ. ಈಗ ಸಂಜೆ ಆಯಿತು. ಸಂಜೆ ಇನ್ನೇನು ಹಾಲು ಕರೆಯೋದು, ಹಸುಗುಳ್ಳು ಹಾಕೋದು ಇದೇ ಇರುತ್ತಲ್ಲ. ಹಾಗೆ ನಮ್ಮ ಬೋವನವರಮ್ಮ ಹಾಲು ಕರಿತಾ ಇದ್ರು. ಹಾಗೆ ಹಸುಗೆ ಹುಷಾರಿರ್ಲಿಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ರು. ಕೆಲವರು ಹಸುಗಳನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರಲ್ಲ, ಅವಾಗ ಪಾಪ ಒಂದು ಹಸು ಹುಷಾರಿಲ್ಲ ಅಂದ್ರೆ ಅದಕ್ಕೆ ಪಾಪ ಏನಾದ್ರು ಆದ್ರೆ ಪಾಪ ಅವ್ರ ಜೀವನನೇ ಕಷ್ಟ ಆಗುತ್ತೆ. ಅಷ್ಟು ಕಷ್ಟದಲ್ಲಿ ಇರ್ತಾರೆ ಕೆಲವರು. ರಾತ್ರಿ ಇವತ್ತು ಮಗ್ಗೆಗೆ ಬಂದಿದ್ವಿ. ಇಷ್ಟೊತ್ತಲ್ಲಿ ಹೇಗಿದ್ದಿಲ್ಲ ನಮ್ಮ ಮಗ್ಗೆ. ಅಪ್ಪರು ಏನ್ ಮಾಡ್ತಾವ್ರ ಇಟ್ಕೊಳಕ್ ಒಬ್ರು ಬೇಕು. ಅದಕ್ಕೆ ಒಳಗೆ ಬಾರೋ ಬಂತು. ಜ್ಯೂಸ್ ಇಸ್ಕೊಳ್ಳಿ ನಿಂದು. ಅಪ್ಪು ಅರ್ಧ ಇದೆ ಅವನದು. ಅಪ್ಪ ಇದ್ರಲ್ಲೇ ಬೇಕಾದ್ರೆ ತಗೊಳ್ಳೋ ಮುಂದೆ ಮತ್ತೆ ಹೇಳಕ್ ಹೋಗ್ಬಿಡಪ್ಪ, ಅದರಲ್ಲಿ ಡೋರ್ ಓಪನ್ ಇದೆ. ನಾನು ಅವಾಗಿಂದ ಟೀ ಶರ್ಟ್ ಅಕ್ಕ ಹೇಳಿದ್ದೆ. ಅವನು ಅದ್ರಲ್ಲೂ ಬಿಡಿ ಅಕ್ಕ ಇಟ್ಕೊಳಿಕ. ಹಾಗೆ ಮತ್ತೆ ಬೀಗ್ರೂಟದ್ದು ಊಟ ಎಲ್ಲ ಪಾರ್ಸಲ್ ಬಂದಿದೆ. ಬೀಡ, ಮುದ್ದೆ, ಪಾಯಸ, ಮತ್ತೆ ಬಿರಿಯಾನಿ, ಹಾಗೆ ಮಟನ್ ಸಾಂಬಾರ್, ಹಾಗೆ ಪೋರ್ಕ್. ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅನ್ಸುತ್ತಲ್ಲ. ನನಗೆ ಎಡಿಟ್ ಮಾಡುವಾಗ ಬಾಯಲ್ಲಿ ನೀರು ಬರ್ತಾಯಿತ್ತು. ಚುಪ್ಪಿ ನೀನು ದೊಡ್ಡವನಾಗ ಲಾಸ್ಟಿಗೆ ಬರ್ತೀಯಲ್ಲ ಹೊಡೆಸ್ಕೊಳಕ್ಕೆ. ಮತ್ತು ಹೊಡೆಯೋದಿನ್ನಕ್ಕೆ ಸುಮ್ಮನೆ ಹೊಡಿತಿರೋದಿದು. ಅಪ್ಪನು ಫ್ರೀಯಾಗಿ ಕೂತಿದ್ರಲ್ವಾ, ಹಾಗಾಗಿ ಸುಮ್ಮನೆ ಹೊಡಿತಿರೋದು ಮಕ್ಕಳಿಗೆ. ನಮ್ಮ ಚಿಕ್ಕವ ಹೆಂಗೆ ಅಂದರೆ, ನಮ್ಮ ಚಿಕ್ಕವನು ಹೊಗಳಿದ್ರೆ ಸಾಕು. ನೋಡಿ ನಮ್ಮ ಚಿಕ್ಕವ ಹೆಂಗೆ ಹೊಡಿಸ್ಕೊಂತಲ್ಲಿ, ನೀನು ಹೊಡಿಸ್ಕೊಳಕ್ಕೆ ಎದ್ರುಕೊಂತಿಲ್ಲ ಅಂದರೆ ಸಾಕು, ಹೋಗೋ ಹೊಡಿಸ್ಕೊಂಬರ್ತಾ ಇದೆ. ನೋಡು ಚಿಕ್ಕವಂಗೆ ನಿಧಾನ ಆಯಿತು. ಅವಳು ಮತ್ತೆ ಬರ್ತಾಳೆ, ಜೋರಾಗಿ ಹೊಡಿಬೇಕು. ಬಾ ಮಗಳು ಹೋಗ್ಲಿ, ತಿನ್ ಬಾ ಮತ್ತೆ. ಅದಕ್ಕೆ ನೀನು ತಿನ್ನ ಮಗಳು. ಸುಮ್ಮನೆ ಯಾಕೆ ಅವಳು ಹೊಡೆಸ್ಕೊತಾಳೆ. ಇವಾಗ ಆ ಕೈನ ಮಕ್ಳು ಪೆದ್ದುಗಳು ಅಂದರೆ ನೋಡಿ ಅಲ್ಲೊಂದು ಪೆದ್ದು ಬಂತು. ತಲೆ 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 ಅಷ್ಟೇ. ಹೆಡ್ಡಿ ಅನ್ನೋದು ನಮ್ಮ ಚಿಕ್ಕಮ್ಮನ ಅತಿಕೆಯ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.